ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಬ್ಬಿಣ ಕಾದಾಗ್ಲೇ ಬಡಿಬೇಕು ಅಂತಾರೆ. ಈ ಮಾತು ರಾಜಕೀಯ ನಾಯಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬಿಡಿ. ಯಾಕಂದ್ರೆ ಯಾವಾಗ ಯಾವ ಹೇಳಿಕೆ ನೀಡಬೇಕು, ಯಾವ ಸಂದರ್ಭದಲ್ಲಿ ದಾಳ ಉರುಳಿಸಬೇಕು, ಸಮಯಕ್ಕೆ ತಕ್ಕಂತೆ ಹೇಗೆ ರಾಜಕೀಯ ಅಸ್ತ್ರಗಳನ್ನ ಬದಲಿಸಬೇಕು ಅನ್ನೋದು ಕರಗತ ಆಗಿರುತ್ತೆ. ಅಂತಹದ್ರಲ್ಲಿ ಕುಮಾರಸ್ವಾಮಿ ಎತ್ತಿದ ಕೈ. ಕುಮಾರಣ್ಣ ಅಬ್ಬರದ ರಾಜಕೀಯ ಮಾಡಿದವರಲ್ಲ, ರಾಜಕೀಯ ಪಟ್ಟುಗಳಿಂದಲೇ ಮೇಲೆದ್ದು ಬಂದವರು. ಹೀಗಾಗಿಯೇ ಈಗ ಸಮಯ ನೋಡ್ಕೊಂಡು ದಾಳ ಉರುಳಿಸಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನದ ಬೆಂಕಿ ಧಗಧಗಿಸ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಹೊತ್ತಿದ ಕಿಡಿ ಕಾಂಗ್ರೆಸ್ ಪಕ್ಷವನ್ನ ಸುಡೋದಕ್ಕೆ ಶುರು ಮಾಡಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಮೌನ ಸಮರ, ಇನ್ನೊಂದ್ ಕಡೆ ಪಕ್ಷನಿಷ್ಠರ ಆಕ್ರೋಶ. ಇದೆಲ್ಲವೂ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕೆಲವರಂತೂ ಪಕ್ಷದಿಂದ ಒಂದ್ ಹೆಜ್ಜೆ ಆಚೆ ಇಡುವಂತೆ ಕಾಣ್ತಾ ಇದೆ. ಸಂಪುಟ ವಿಸ್ತರಣೆ ವೇಳೆ ಮಾಡಿದ ಸಣ್ಣದೊಂದು ಎಡವಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಡೋ ಮುನ್ಸೂಚನೆ ನೀಡ್ತಾ ಇದೆ. ಕಾಂಗ್ರೆಸ್ ನಾಯಕರೇ ವಿಪಕ್ಷಗಳಿಗೆ ಬಂಗಾರದ ತಟ್ಟೆಯಲ್ಲಿ ಸುವರ್ಣಾವಕಾಶವನ್ನ ಬರಮಾಡಿ ಕೊಟ್ಟಿದ್ದಾರೆ. ಆದ್ರೆ ಈ ಅವಕಾಶವನ್ನ ಬಿಜೆಪಿ ನಾಯಕರು ಅದೇ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಆದ್ರೆ ಕುಮಾರಸ್ವಾಮಿ ಎರಡೂ ಕೈಯಿಂದ ಬಾಚ್ಕೊಳ್ಳೋದಕ್ಕೆ ರೆಡಿಯಾದಂತೆ ಕಾಣ್ತಾ ಇದೆ. ಸಿಎಂ ಆದ 2-3 ದಿನದಲ್ಲೇ ಡಿಕೆಶಿ ಅವರು ಒಂದು ದಾಳ ಉರುಳಿಸಿದ್ರು. ಜೆಡಿಎಸ್ ನಾಯಕರಿಗೆ ನನ್ನ ಮನೆ ಬಾಗಿಲು ಸದಾ ತೆಗೆದಿರುತ್ತೆ ಅನ್ನೋ ಅಭಯ ನೀಡಿದ್ರು. ಈಗ ಕುಮಾರಸ್ವಾಮಿ ಇದೇ ಹಾದಿಯಲ್ಲೇ ತಿರುಗುಬಾಣ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕುಲುಮೆಯಲ್ಲೇ ಕೂತ್ಕೊಂಡು ಕಬ್ಬಿಣ ಬಡಿಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯರ ಮೌನ ಸಮರ ಜೆಡಿಎಸ್ಗೆ ವರದಾನ ಆಗುತ್ತಾ? ಸಚಿವ ಸಂಪುಟ ವಿಸ್ತರಣೆಯ ಬೆಂಕಿ ದಳಪತಿಗಳ ಮನೆ ಬೆಳಗುತ್ತಾ? ಕಾಂಗ್ರೆಸ್ ವಿರುದ್ಧವೇ ರೊಚ್ಚಿಗೆದ್ದಿರೋ 2-3 ಶಾಸಕರ ನಡೆ ಏನು? ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು? ಇದೆಲ್ಲದರ ಇನ್ಸೈಡ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಶುರುವಾಗಿ 1 ವಾರ ಆಗ್ತಾ ಬಂತು. ಈ 1 ವಾರದಲ್ಲಿ ಸಿದ್ದರಾಮಯ್ಯ ಒಂದೇ ಒಂದು ಹೇಳಿಕೆ ನೀಡಿಲ್ಲ. ಒಬ್ಬ ನಾಯಕರನ್ನ ಕರೆದು ಸಮಾಧಾನ ಮಾಡೋ ಕೆಲಸ ಮಾಡಿಲ್ಲ. ಆದ್ರೆ ಅಸಮಾಧಾನಿತರೆಲ್ಲ ಬರ್ತಿರೋದು ಇದೇ ಸಿದ್ದರಾಮಯ್ಯ ನಿವಾಸಕ್ಕೆ. ತಮ್ಮ ನೋವು ತೋಡ್ಕೊಳ್ತಿರೋದು ಕೂಡ ಇದೇ ಸಿದ್ದರಾಮಯ್ಯ ಮುಂದೆ. ಸಂಪುಟ ವಿಸ್ತರಣೆಯ ಪಟ್ಟಿ ಹೊರಬಿದ್ದ ಕ್ಷಣದಿಂದಲೇ ಸಿದ್ದರಾಮಯ್ಯ ಮೌನಕ್ಕೆ ಜಾರಿದ್ದಾರೆ. ದಿಲ್ಲಿ ನಾಯಕರ ಕೈಗೂ ಸಿಕ್ತಿಲ್ಲ. ಮೊನ್ನೆ ತಾನೆ ರಾತ್ರೋರಾತ್ರಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದಿದ್ರು. ಈ ವೇಳೆ ಹಲವಾರು ರಾಜ್ಯ ನಾಯಕರ ಮನೆಗೆ ಭೇಟಿ ನೀಡಿ ಮನವೊಲಿಸೋ ಕೆಲಸ ಮಾಡಿದ್ರು. ಈ ವೇಳೆ ಸಿದ್ದರಾಮಯ್ಯ ಮನೆಗೂ ಸುರ್ಜೇವಾಲಾ ಹೋಗ್ತಾರೆ ಅನ್ನೋ ಮಾತು ಕೇಳಿ ಬಂದಿತ್ತು. ಆದ್ರೆ ಇಬ್ಬರು ನಾಯಕರ ಭೇಟಿ ಆಗಲೇ ಇಲ್ಲ. ಸಿದ್ದರಾಮಯ್ಯ ಇವತ್ತು ಸಿಎಂ ಸ್ಥಾನದಿಂದ ಕೆಳಗಿಳಿದಿರಬಹುದು, ಆದ್ರೆ ಅವರ ವರ್ಚಸ್ಸು ಕಮ್ಮಿ ಆಗಿಲ್ಲ. ಅವರು ಹೇಳಿದ್ದನ್ನ ಪಾಲಿಸೋ ಶಾಸಕರ ಬಣವೂ ದೂರ ಆಗಿಲ್ಲ. ಆದ್ರೆ ಸಿದ್ದು ಮೌನಕ್ಕೆ ಜಾರಿದ್ದಾರೆ. ಇದು ಕಾಂಗ್ರೆಸ್ ಪಾಲಿಗೆ ಶಾಪ ಆದ್ರೆ ಜೆಡಿಎಸ್ ಹಾಗೂ ಬಿಜೆಪಿಗೆ ವರವಾಗೋ ಸೂಚನೆ ನೀಡ್ತಾ ಇದೆ. ಹೀಗಾಗಿಯೇ ಕುಮಾರಸ್ವಾಮಿ ಈಗ ರಂಗ ಪ್ರವೇಶ ಮಾಡಿರೋದು. ಆತ್ಮೀಯರೇ, ಸಚಿವ ಸ್ಥಾನಕ್ಕಾಗಿ ಸಿಡಿದೆದ್ದಿರೋ ಕಾಂಗ್ರೆಸ್ನ 2-3 ಶಾಸಕರ ನಡೆ ಅಕ್ಷರಶಃ ನಿಗೂಢ ಆಗಿದೆ. ಸಚಿವ ಸ್ಥಾನ ಸಿಗದೇ ಇದ್ರೆ ಮುಂದೇನು ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿದೆ. ಅಂತಹದ್ರಲ್ಲಿ ಪ್ರಿಯಾ ಕೃಷ್ಣಪ್ಪ, ಎಚ್.ಸಿ. ಮಹದೇವಪ್ಪ ಹಾಗೂ ಗುಬ್ಬಿ ಶ್ರೀನಿವಾಸ್ ಹೀಗಾಗಲೇ ಅಪ್ಪ ಮಗ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ತಮ್ಮ ಕೊನೆ ಆಸೆಯನ್ನ ಹೇಳಿ ಮುಗ್ಸಾಗಿದೆ. ಸಚಿವ ಸ್ಥಾನ ಇಲ್ಲದೆ ಬೇರೇನೂ ಮಾತೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಹೀಗಾಗಿ ಇವರ ನಡೆ ಕ್ಲಿಯರ್ ಆಗಿದೆ. ಇಂತಹದೊಂದು ಬೆಳವಣಿಗೆ ಆಗ್ತಾ ಇದ್ದಂತೆ ಒಂದು ಕಾಲು ಪಕ್ಷದಿಂದ ಹೊರಗಿಟ್ಟಿದ್ದಾರೆ ಅನ್ನೋ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದೆ. ಇನ್ನು ಎಚ್.ಸಿ. ಮಹದೇವಪ್ಪ ಅಪ್ಪಟ ಕಾಂಗ್ರೆಸ್ಸಿಗ. ಆದ್ರೀಗ ಇದೇ ಕಾಂಗ್ರೆಸ್ ನಾಯಕನಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಒಳಗೊಳಗೆ ಕುದಿಯುವಂತೆ ಮಾಡಿದೆ. ದಿಲ್ಲಿ ನಾಯಕರನ್ನು ಒಂದು ಸುತ್ತು ಭೇಟಿ ಮಾಡಿ ಬಂದಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಇದ್ರೆ ಮಹದೇವಪ್ಪ ಪಕ್ಷ ಬಿಡ್ತಾರಾ ಅನ್ನೋದೇ ಅನುಮಾನ. ಆದ್ರೆ ಪಕ್ಷದೊಳಗೆ ಅಸಮಾಧಾನ ಜಾಸ್ತಿ ಆಗೋದು ಗ್ಯಾರಂಟಿ. ಇನ್ನು ಗುಬ್ಬಿ ಶ್ರೀನಿವಾಸ್ ಬಗ್ಗೆ ಹೇಳೋದೇ ಬೇಡ. ಸಚಿವ ಸ್ಥಾನ ತಪ್ಪಿದ ದಿನವೇ ಕುಮಾರಸ್ವಾಮಿಯನ್ನ ಹಾಡಿ ಹೊಗಳಿದ್ರು. ಶಾಸಕ ಶ್ರೀನಿವಾಸ್ ರಾಜಕೀಯವಾಗಿ ಬೆಳೆದಿದ್ದೇ ಜೆಡಿಎಸ್ ಪಕ್ಷದಿಂದ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಸಚಿವರಾದವರು ಗುಬ್ಬಿ ಶ್ರೀನಿವಾಸ್. ಆದ್ರೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಹೀಗಾಗಿ ಶ್ರೀನಿವಾಸ್ ನಡೆ ತುಂಬಾ ಕುತೂಹಲ ಮೂಡಿಸಿದೆ. ಆತ್ಮೀಯರೇ, ಅದೇನೋ ಹೇಳ್ತಾರಲ್ಲ, ಏಟಿಗೆ ತಿರುಗೇಟು ಅಂತ. ಕುಮಾರಸ್ವಾಮಿ ಅಕ್ಷರಶಃ ಇದೇ ಕೆಲಸ ಮಾಡ್ತಿರೋದು.
ಯಾಕಂದ್ರೆ ಡಿಕೆಶಿ ಸಿಎಂ ಆದ ಹೊಸದರಲ್ಲಿ ಹುಟ್ಟೂರಿಗೆ ಹೋಗಿದ್ರು. ಈ ವೇಳೆ ದೊಡ್ಡ ಸಂದೇಶವನ್ನ ಕೊಟ್ಟಿದ್ರು. ಸಿಎಂ ಆದ ಹೊಸತರಲ್ಲೇ ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರನ್ನ ಸೆಳೆಯೋ ಕೆಲಸ ಮಾಡಿದ್ರು. ರಾಮನಗರ ಕುಮಾರಸ್ವಾಮಿಯ ಕರ್ಮಭೂಮಿ. ಇವತ್ತು ರಾಮನಗರದಿಂದ ಗೆದ್ದು ಕೇಂದ್ರ ಸಚಿವರಾಗಿರಬಹುದು. ಆದ್ರೆ ರಾಮನಗರದಿಂದಲೇ ಎರಡೆರಡು ಬಾರಿ ಸಿಎಂ ಆದವರು ಇದೇ ಕುಮಾರಸ್ವಾಮಿ. ಹೀಗಾಗಿ ರಾಮನಗರದಲ್ಲಿ ಕುಮಾರಸ್ವಾಮಿಗೆ ದೊಡ್ಡ ಹಿಡಿತ ಇದೆ. ಜೊತೆಗೆ ಮೈಸೂರು ಮಂಡ್ಯ ಭಾಗದಲ್ಲಿ ಜೆಡಿಎಸ್ ಪಕ್ಷವನ್ನ ಅಭಿಮಾನದಿಂದ ಕಾಣೋ ದೊಡ್ಡ ಅಭಿಮಾನಿ ಬಳಗ ಬೇರೆ ಇದೆ. ಇದರ ಮೇಲೆ ಕಣ್ಣಿಟ್ಟಿದ್ದ ಕುಮಾರಸ್ವಾಮಿ ಜೆಡಿಎಸ್ ನಾಯಕರು ಪಕ್ಷ ಮರೆತು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಮನೆ ಬಾಗಿಲು ಸದಾ ತೆರೆದಿರುತ್ತೆ ಅಂದಿದ್ರು. ಅವತ್ತು ಸಿಎಂ ಡಿಕೆಶಿ ಹೇಳಿದ್ದನ್ನ ಕುಮಾರಸ್ವಾಮಿ ಈಗ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಹೊತ್ಕೊಂಡಿದೆ. ಇಂಥ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷ ನೊಂದವರಿಗೆ, ನೋವಿನಲ್ಲಿರುವವರಿಗೆ ಹಾಗೂ ಸಮಸ್ಯೆಯಲ್ಲಿದ್ದವರಿಗೆ ಪರಿಹಾರ ಕೊಡುವ ಪಕ್ಷ. ನೋವಿನಲ್ಲಿರುವವರಿಗೆ ಜೆಡಿಎಸ್ ಪಕ್ಷದ ಬಾಗಿಲು ಸದಾ ತೆರೆದಿರುತ್ತೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ಶಾಸಕರಿಗೆ ಬಹಿರಂಗ ಆಫರ್ ನೀಡಿದ್ದಾರೆ. ಕುಮಾರಸ್ವಾಮಿಯ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದು, ಕಾಂಗ್ರೆಸ್ ಶಾಸಕರು ಜೆಡಿಎಸ್ನತ್ತ ಮುಖ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.